ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಔಷಧಿಗಾರ ಅಂದ್ರೆ ಫಾರ್ಮಾಸಿಸ್ಟ್, ಪ್ರಥಮ ದರ್ಜೆ ಸಹಾಯಕ, ಮಾರಾಟ ಸಹಾಯಕ, ಕ್ಲರ್ಕ್ ಹುದ್ದೆಗಳಿಗೆ ನಿಜವಾಗ್ಲೂ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದವರು, ಫಾರ್ಮಸಿಯಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು, ಡಿಗ್ರಿ ಪಾಸ್ ಆದವರಿಗೆ ಅವಕಾಶ ಇರತ್ತೆ. ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ಇಲ್ಲಿ ನೋಡ್ತಾ ಇರಬಹುದು ಅಧಿಸೂಚನೆ ರಿಲೀಸ್ ಮಾಡಿದಂತ ಡೇಟು 8/1/2026. ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆನ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ವೆಬ್ಸೈಟ್ ದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನೋಡಿ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾವ್ಯಾವ ಪೋಸ್ಟ್ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಅಧಿಸೂಚನೆ ರಿಲೀಸ್ ಮಾಡಿದಂತ ಡೇಟು 8/1/2026. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 7 ಫೆಬ್ರವರಿ 2026 ತನಕ ಅವಕಾಶ ಇರತ್ತೆ. ನೋಡಿ ಇದು ಯಾವ ರೀತಿಯ ಕೆಲಸ ಇರತ್ತೆ, ಯಾವ ಒಂದು ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ ಮತ್ತು ವಿದ್ಯಾರ್ಹತೆ ಏನೋ, ಶೈಕ್ಷಣಿಕ ಅರ್ಹತೆ, ಅದ್ರ ಜೊತೆಯಲ್ಲಿ ಇನ್ನೂ ರೂಲ್ಸ್ ಇರ್ತವೆ. ಅಪ್ಲಿಕೇಶನ್ ಹಾಕುವಂತ ಪ್ರೊಸೆಸಿಂಗ್ ದಿಂದ ಈ ಒಂದು ನೇಮಕಾತಿವರೆಗೆ ಎಲ್ಲ ಇರತ್ತೆ. ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಯಾರು ಈ ಒಂದು ಚಾನಲ್ ಅನ್ನ ಪೇಜ್ಗೆ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಖಾಲಿ ಇರುವಂತಹ ಸಂಸ್ಥೆ ಹೆಸರು, ಯಾವ ಒಂದು ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ, ನಮ್ಮ ಒಂದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತದಲ್ಲಿ ಅಪ್ಲಿಕೇಶನ್ ಆಗಿರತ್ತೆ. ಈ ಒಂದು ಅಪ್ಲಿಕೇಶನ್ ದಲ್ಲಿ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ. ನಾನು ಯಾವುದೇ ರೀತಿಯ ಗಳುಫರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಇಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕರ ಮಹಾಮಂಡಳಿ ಅಪ್ಲಿಕೇಶನ್ ಇರುತ್ತೆ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ಇದು. ವೆಬ್ಸೈಟ್ ದಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಮತ್ತೆ ಇಲ್ಲಿ ಪೋಸ್ಟ್ ಬಗ್ಗೆ ಒಂದೊಂದಾಗಿ ವಿವರ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ನೋಡಿ, ಮೊದಲನೇದಾಗಿ ಫಾರ್ಮಾಸಿಸ್ಟ್. ಈ ಒಂದು ಫಾರ್ಮಾಸಿಸ್ಟ್ ಔಷಧಿಗಾರ ಆಯ್ಕೆ ಆದ್ರೆ 25,000ದಿಂದ 52,000 ತನಕ ವೇತನ. ಇದು 2026 ನೇಮಕಾತಿ, 26 ನೇಮಕಾತಿ ಆಗಿರತ್ತೆ. ಅರ್ಥ ಮಾಡ್ಕೊಳ್ಳಿ. ಅರ್ಜಿಗಳು ಸ್ಟಾರ್ಟ್ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮತ್ತೊಂದ್ ಸಲಿಯಾಗಿ ನೇಮಕಾತಿ ಬರೋದಿಲ್ಲ. ಈಗ ಸರ್ಕಾರ ಯಾವಾಗ ನೇಮಕಾತಿ ಮಾಡ್ಕೋತ ಅಂತ ಹೇಳಕ್ ಬರಲ್ಲ. ಈಗ ಕರೆದಿರುವಂತ ಸಣ್ಣ ಪುಟ್ಟ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡ್ಕೊಳ್ಳಿ. ಇಲ್ಲಿ ವೇತನ ಶ್ರೇಣಿ ಫಾರ್ಮಾಸಿಸ್ಟ್ ಹುದ್ದೆಗೆ 25ರಿಂದ 52. ಒಟ್ಟು ಪೋಸ್ಟ್ 7 ಇರತ್ತೆ ನೋಡಿ. ಇಲ್ಲಿ ಮೀಸಲಾತಿ ವರ್ಗೀಕರಣ ಕೂಡ ಇರತ್ತೆ. ರಾಜ್ಯ ಮಟ್ಟದ ಉಳಿಕೆ 3 ವೃಂದದಲ್ಲಿ ಹುದ್ದೆಗಳು ಸಾಮಾನ್ಯ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 2A ದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿದ ಯಾರ್ಯಾರಿಗೆ ಅದೆಲ್ಲ ಮೀಸಲಾತಿ ವಿವರಗಳನ್ನ ಕೊಟ್ಟಿದ್ದಾರೆ. ಒಂದು ಸರಿ ನೀವೇ ನೋಡಿ. ಇನ್ನು ಎರಡನೇದಾಗಿ ಪ್ರಥಮ ದರ್ಜೆ ಸಹಾಯಕ ಅಂದ್ರೆ FD ಹುದ್ದೆಗಳು. ಈ ಒಂದು FD ಹುದ್ದೆಗೆ ಸಂಬಂಧಪಟ್ಟಂತೆ ನೇಮಕಾತಿ. ಪ್ರಥಮ ದರ್ಜೆ ಗುಮಾಸ್ತ ಅಂತ ಹೇಳಿ. ಇಲ್ಲಿ ನೋಡಿ, ಪ್ರಥಮ ಸಹಾಯಕ ಅಂತಾರೆ. ಪ್ರಥಮ ಏನಾದ್ರು ಬೇರೆ ಬೇರೆ ಹೆಸರಿದಾವೆ. 21ರಿಂದ 45,000 ತನಕ ಸ್ಯಾಲ್ರಿ ಕೊಡ್ತಾರೆ. ಟೋಟಲ್ ಆಗಿ 10 ಪೋಸ್ಟ್ ಇದೆ ನೋಡಿ. ಇದು ಇಲ್ಲಿ ಕೂಡ ವರ್ಗಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಇರತ್ತೆ. ನೋಡ್ಕೊಳ್ಳಿ ಯಾರ್ಯಾರಿಗೆ ಎಷ್ಟೆಷ್ಟು ಖಾಲಿ ಇದಾವ ಅಂತ ಹೇಳಿ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಪ್ರಥಮ ದರ್ಜೆ ಸಹಾಯಕ. ಇನ್ನು 3ನೇ ಪೋಸ್ಟ್ ವಿಕ್ರಿಯ ಸಹಾಯಕರು ಅಂದ್ರೆ ಇಲ್ಲಿ ಮಾರಾಟ ಅಧಿಕಾರಿ ಅಂತ ಹೇಳಿ. ಮಾರಾಟ ಅಧಿಕಾರಿ 2-3 ಪೋಸ್ಟ್ ಪ್ರಕಾರ ಇರತ್ತೆ. ಒಂದು ಮಾರಾಟ ಅಧಿಕಾರಿ 1 ಪೋಸ್ಟ್, ಇನ್ನೊಂದು ಮಾರಾಟ ಅಧಿಕಾರಿ 16 ಪೋಸ್ಟ್ ಕಾಣಿಸ್ತಾ ಇರ್ಬೋದು ನಿಮಗೆ. ವಿಕಿರಣ ಸಹಾಯಕರು 19,950 ರೂಪಾಯಿದಿಂದ 37,900 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ. 16 ಪೋಸ್ಟ್. ಇಲ್ಲಿ ನೋಡಿ, ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗೆ ಅವಕಾಶ. ಮತ್ತೆ ಇನ್ನೊಂದು ಕೇಳಬಹುದು, ಬೇರೆ ರಾಜ್ಯದವ್ರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತಾ ಇಲ್ಲ ಅಂತ ಹೇಳಿ. ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದವರು ಈ ಒಂದು ಸ್ಟೇಟ್ದವರಿಗೆ ಮಾತ್ರ ಅವಕಾಶ ಇರತ್ತೆ. ಇಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. 16 ಪೋಸ್ಟ್. ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಖಾಲಿ ಇದಾವೆ ಅದೆಲ್ಲ ಇರತ್ತೆ ನೋಡಿ. ಇನ್ನು ವಿಕ್ರಿಯ ಸಹಾಯಕರು, ಇದಕ್ಕೂ ಕೂಡ ಸೇಮು. ಇಲ್ಲಿ ಬೇರೆ ಇಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರತ್ತೆ ಇದು. ಇನ್ನು ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ. ಯಾವುದೇ ರೀತಿಯ ತೊಂದರೆ ಇಲ್ಲ. ಆಗಲೇ ತಿಳಿಸ್ಕೊಟ್ರಲ್ಲ, ಅದು ಫುಲ್ ಫಾರ್ಮ್ ಇರತ್ತೆ. ಅದು 3A ಈ ರೀತಿಯಾಗೆಲ್ಲ ಫುಲ್ ಫಾರ್ಮು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಿಯಮಗಳಿದಾವೆ ನೋಡಿ. ವಿದ್ಯಾರ್ಹತೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ. ಈಗ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇದ್ದೆ, ಬಟ್ ಪ್ರೂಫ್ ಸಮೇತ ನಿಮ್ಗೆ ಬೇಕಲ್ಲ, ಆದ ಕಾರಣ ಇಲ್ಲಿ ಫಾರ್ಮಾಸಿಸ್ಟ್ ಹುದ್ದೆಗೆ ಸರ್ಕಾರದಿಂದ ಅಂಗೀಕೃತವಾಗಿರುವಂತ ಡಿಪ್ಲೊಮಾ ಆಗಿರ್ಬೇಕು. ಫಾರ್ಮಾಸಿಸ್ಟ್ ಪರೀಕ್ಷೆಯಲ್ಲಿ ತೆರಗಡೆ ಆಗಿರ್ಬೇಕು. ಫಾರ್ಮಾಸಿಸ್ಟದಲ್ಲೇ ಡಿಪ್ಲೊಮಾ ಮುಗಿಸಿರ್ಬೇಕು. ಕನ್ನಡವನ್ನ ಓದುವಂತ ಸಾಮರ್ಥ್ಯ ಕೂಡ ಇರ್ಬೇಕಾಗತ್ತೆ. ಕೆಲವು ಜನ ಇಂಗ್ಲಿಷ್ ನಲ್ಲಿ ಮಾತಾಡ್ತಿರ್ತಾರೆ. ಅದರ ಜೊತೆಯಲ್ಲಿ ಕನ್ನಡ ಜ್ಞಾನ ಕೂಡ ಹೊಂದಿರ್ಬೇಕು. ಬರೆಯೋದಕ್ಕೆ ಬರ್ಬೇಕಾಗತ್ತೆ. ಕನ್ನಡವನ್ನ ಓದೋದಕ್ಕೆ ಬರ್ಬೇಕಾಗತ್ತೆ. ನಮ್ಗೆ ಇಷ್ಟ ಭಾರ ಆಗತ್ತಲ್ಲ. ನಮ್ಮ ಒಂದು ಕರ್ನಾಟಕ ರಾಜ್ಯದ ಎಜುಕೇಶನ್ ಮಿನಿಸ್ಟರ್ ಅವ್ರು ಕನ್ನಡನೇ ಓದೋದಕ್ಕೆ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ಆಗ್ತಾ ಇದೆ ಪರಿಸ್ಥಿತಿ. ಅವ್ರು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು ಅಂತವ್ರನ್ನ ತಂದು ನಾವು ರಾಜ್ಯವನ್ನ ಆಳೋದಕ್ಕೆ ಕೊಡ್ತಾ ಇದ್ದೀವಿ.
ನೋಡಿ, ಇವಾಗ ಪ್ಯೂನ್ ಜಾಬ್ ಹೊಡಿಬೇಕಂದ್ರೂ ಕೂಡ ಏನ್ ಓದ್ಬೇಕು? ಪ್ಯೂನ್ ಜಾಬ್ ಹೊಡಿಬೇಕಂದ್ರೆ, ಕ್ಲರ್ಕ್ ತಗೋಬೇಕಂದ್ರೂ ಕೂಡ, ಸಣ್ಣ ಪುಟ್ಟ ಕಸ ಹೊಡಬೇಕಂದ್ರೂ ಕೂಡ 10ನೇ ತೆರಗಡೆ ಆಗಿರ್ಬೇಕು, ಪರೀಕ್ಷೆ ಇಡ್ತಾರೆ, ಅದರಲ್ಲಿ ಪಾಸ್ ಆಗಿರ್ಬೇಕು. ನಾವು ಎಷ್ಟು ದಡ್ರದಿ ವಿಚಾರ ಮಾಡಿ. ಒಬ್ಬ ದೇಶ ಆಳವನನ್ನ, ರಾಜ್ಯ ಆಳವನನ್ನ, ದೇಶ ಆಳವನ, ರಾಜ್ಯ ಆಳವನನ್ನ, ಅನಕ್ಷರನ್ನ, ಅನ್ಎಜುಕೇಟೆಡ್ ಅಂತವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಇದು ನಮ್ಮ ದುರಾದೃಷ್ಟ ಅನ್ಬೋದು, ಅಥವಾ ನಮ್ಮ ಭಾರತದ ಜನರ ಹುಚ್ಚರೋ, ಅಥವಾ ನಾವೇ ಹುಚ್ಚರೋ, ಅಥವಾ ರಾಜಕಾರಣಿ ಹುಚ್ಚರೋ, ಏನೂ ಗೊತ್ತಾಗಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನೀವೇ ಕಮೆಂಟ್ ಮಾಡಿ. ಅಂತವನ್ನು ಹುಚ್ಚರನ್ನ ಆಯ್ಕೆ ಮಾಡಿ ಕಳಿಸಿ. ಈಗ ಅನುಭವಿಸ್ತಾ ಇದಾರಲ್ಲ, ನೇಮಕಾತಿ ಆಗ್ತಾ ಇಲ್ಲ, ಹುದ್ದೆ ಕೊಡಿ ಅಂತ ಹೇಳಿ ಕೈಕಾಲು ಬೀಳುವಂತ ಪರಿಸ್ಥಿತಿ ಆಗಿದೆ. ನೋಡಿ, ನೆಕ್ಸ್ಟ್ 2028ರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಎಂತವ್ರನ್ನ ಆಯ್ಕೆ ಮಾಡಬೇಕು ವಿಚಾರ ಮಾಡಿ. ನಾನ್ ಹೇಳುವಂತ ಪ್ರಕಾರ ಕಾಂಗ್ರೆಸ್ ಬೇಡ, ಬಿಜೆಪಿ ಬೇಡ, ಈ ಒಂದು JDS ಬೇಡ, ಹೊಸ ಪಕ್ಷನ ಆಯ್ಕೆ ತಗೊಂಡ್ ಬರ್ರಿ. ಸ್ವತಂತ್ರ ಬಂದ ನಂತರ ಈ 3 ಪಕ್ಷ ಇದಾವೆ, 2 ಪಕ್ಷ ಇದಾವೆ ಬಿಡಿ. ಈಗ ಮನೆ ಮೇಲೆ ಬಂದಿದೆ JDS, ಅದ ನಂತರ ಕಾಂಗ್ರೆಸ್, ಬಿಜೆಪಿ, ಈ 3 ಇದಾವಲ್ಲ, ಈ 3 ಪಕ್ಷ ಬಿಟ್ಟು ಹೊಸ ಪಕ್ಷನ ಆಯ್ಕೆ ಮಾಡಿ. ಈ 3 ಪಕ್ಷ ಬಂದು ಸ್ವತಂತ್ರ ಬಂದ ನಂತರ ಎಷ್ಟು ಉದ್ಧಾರ ಆಗಿದೆ ನೀವೇ ನೋಡ್ತಾ ಇದ್ದೀರಾ. ಇನ್ನು ಮುಂದಗಡೆ ಎಷ್ಟು ಉದ್ಧಾರ ಆಗ್ಬಹುದು. ಅವ್ರಿಗೆ ಗೊತ್ತಿದೆ ಹೆಂಗ್ ಲೂಟಿ ಮಾಡ್ಬೇಕು, ಜನರನ್ನ ಹೆಂಗ್ ಹುಚ್ಚು ಮಾಡ್ಬೇಕು, ಯಾವ ರೀತಿಯಾಗಿ ಆಳ್ಬೇಕು, ಇದೆಲ್ಲ ಗೊತ್ತಿದೆ. ನೋಡಿ, ವಿಚಾರ ಮಾಡಿ. ಹೊಸ ಪಕ್ಷನ ಆಯ್ಕೆ ಮಾಡ್ತಾರ, ಅಥವಾ ಹಿಂದೆ ಕೂತಿರುವಂತ ಯಾವ ರೀತಿ ಎಲ್ಲ ತಿನ್ಬೇಕು, ಯಾವ ರೀತಿ ಹೆಂಗ್ ಮಾಡ್ಬೇಕಂತ ಗೊತ್ತಿರೋರ್ನ ಆಯ್ಕೆ ಮಾಡ್ತಾರ. ನಿಮಗ್ ಬಿಟ್ಟದು. ಜಾಸ್ತಿ ಹೇಳಿದ್ರೆ ಈಗ ಪರಿಸ್ಥಿತಿ ಏನಾಗ್ತಾ ಇದೆ ನೋಡ್ತಾ ಇದ್ದೀರಲ್ಲ. ಕೆಟ್ಟದಾಗ ಬೈಯೋ ಹಾಗೆಲ್ಲ, ಯಾರೋ ತರಫಿ ಮಾತಾಡೋ ಹಾಗೆಲ್ಲ, ಹೆಂಗ್ ಬೇಕಾದಂಗೆ ಕೇಳೋ ಹಾಗೆಲ್ಲ. ಪ್ರಶ್ನೆ ಮಾಡಿದ್ರೆ ಮುಗೀತು, ಅವ್ರ ಮೇಲೆ FIR ಮಾಡ್ತಾರ, ಕೇಸ್ ಹಾಕ್ತಾರ. ನೋಡಿ, ಈ ರೀತಿಯಾಗಿ ಹಾಕಿದೆ, ಹಿಂಗ್ ಯಾಕೆ ಮಾಡಿದ್ರ ಅಂತ ಹೇಳಿ ಕೇಳೋ ಹಾಗಿಲ್ಲ. ಇಷ್ಟಕ್ಕೆ ಪರಿಸ್ಥಿತಿ ಬಂದ್ ನಿಂತಿದೀವಿ ನಾವು. ಏನ್ ಹೇಳಿರ್ತೇವೆ ಎಷ್ಟೇ ಬಿಡಿ. ಇಲ್ಲಿ ನೋಡಿ, ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ಭಾರತ ಕಾನೂನು ಅಡಿಯಲ್ಲಿ ಪದವಿಯನ್ನ ತೆರೆಗೊಂಡು ಹೊಂದಿರಬೇಕಾಗತ್ತ. ಮತ್ತೆ ಆಗಲೇ ತಿಳಿಸಿಕೊಟ್ಟಿರುವಂತ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ದಲ್ಲಿ ಜ್ಞಾನ ಹೊಂದಿರಬೇಕು. ಕಂಪ್ಯೂಟರ್ದಲ್ಲಿ ಕೆಲಸ ಮಾಡೋದ್ರಿಂದ ವಿಕ್ರಿಯ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕ ಪಾಸ್ ಆಗಿರ್ಬೇಕು. ಇದು ಕೂಡ ಸೇಮ್, ಕಂಪ್ಯೂಟರ್ ನಲ್ಲಿ ಜ್ಞಾನ, ಕನ್ನಡ ಭಾಷೆ ಓದಾಕ್ ಬರ್ಬೇಕಾಗತ್ತೆ, ಇದೆಲ್ಲ ಆಗಿರ್ಬೇಕಾಗತ್ತೆ. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ಮಾಹಿತಿ, ವಯೋಮಿತಿ ಸಡಿಲಿಕ್ಕೆ ಕೊಟ್ಟಿದಾರಲ್ಲ 3 ವರ್ಷ, ಅದು ಕೂಡ ಆಡ್ ಮಾಡಿದ್ದಾರೆ ನೋಡಿ. ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಕನಿಷ್ಠವಾಗಿ 18 ವರ್ಷ ಆಗಿರ್ಬೇಕು. ಇಲ್ಲಿ ನೋಡಿ 18 ವರ್ಷ ಇರತ್ತೆ. ವಯೋಮಿತಿ ಗರಿಷ್ಠವಾಗಿ ಸಾಮಾನ್ಯ ವರ್ಗದವರಿಗೆ 35 + 3 ವರ್ಷ 38. ಪ್ರವರ್ಗ 2A 3B 3B ದವರಿಗೆ ಸಂಬಂಧಪಟ್ಟಂತೆ 38, ಇದು ಪ್ಲಸ್ ಆಡ್ ಆಗತ್ತಲ್ಲ 41. ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ C, ಪ್ರವರ್ಗ ಪರಿಶಿಷ್ಟ ಪಂಗಡ, ಪ್ರವರ್ಗ BB ಈ ರೀತಿಯಾಗಿದ್ದವರೆಲ್ಲ 40. ಸಾಮಾನ್ಯವಾಗಿ 5 ವರ್ಷ 3 ವರ್ಷ ಸಡಿಲಿಕ್ಕೆ 43 ವರ್ಷ ಆಗತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಎಷ್ಟೆಷ್ಟು ವೈಮಿತಿಯಲ್ಲಿ ಸಡಿಲಿಕ್ಕೆ ಇರತ್ತೆ ಅದೆಲ್ಲ ವಿವರ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇಲ್ಲಿ ವಿಶೇಷ ಸೂಚನೆ ಬೇರೆ ಇದೆ ನೋಡಿ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅರ್ಧ ಶುಲ್ಕ ನೋಡಿ ಎಷ್ಟು ಇಟ್ಟಿದ್ದಾರೆ. ಖರೀದಿ ಪೋಸ್ಟ್ ಎಷ್ಟಿದೆ? 34 ಪೋಸ್ಟ್ ಅಪ್ಲಿಕೇಶನ್ ಕರೆದಿದ್ದಾರೆ ಇವರು. ಟೋಟಲ್ ಆಗಿ 34 ಪೋಸ್ಟ್ ಅಪ್ಲಿಕೇಶನ್ ಇರತ್ತೆ. ಇಲ್ಲ ಅರ್ಧ ಶುಲ್ಕ ನೋಡಿ ಎಷ್ಟು ಇಟ್ಟಿದ್ದಾರೆ ಇವರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ C, ಪರಿಶಿಷ್ಟ ಪಂಗಡ ಪ್ರವರ್ಗ 1, ಅಂಗವಿಕಲಚೇತನದವರಿಗೆ 500 ರೂಪಾಯಿ ಇಟ್ಟಿದ್ದಾರೆ. ಅದರ ಜೊತೆಯಲ್ಲಿ GST ಕೂಡ ಇರತ್ತೆ. ಇತರೆ ವರ್ಗದ ಅಭ್ಯರ್ಥಿಗಳಿಗೆ 1,000 ತನಕ ಆಡ್ ಮಾಡಿದ್ದಾರೆ. ಇನ್ನು ಅರ್ಧ ಸಲ್ಲಿಸುವಂತ ಪ್ರಮುಖ ಡೇಟ್ ನೋಡಿ, ತುಂಬಾ ಜನ ದಿನಾಂಕ ತಿಳಿಸ್ಕೊಟ್ಟಿಲ್ಲ ಅನ್ನಕ್ ಹೋಗಬೇಡಿ. 9/1/2026ರಿಂದ 7/2/2026 ತನಕ ಅವಕಾಶ ಇರತ್ತೆ. 7/2/2026 ತನಕ ಅವಕಾಶ ಇರತ್ತೆ. ಇದು ಆನ್ಲೈನ್ ನಲ್ಲಿ ಇರತ್ತೆ. ಇದು ಆನ್ಲೈನ್ ನಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಟೋಟಲ್ ಆಗಿ 25 ಪುಟಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೇಜ್ ಆಗಿದೆ. ಈಗ ಆಲ್ಮೋಸ್ಟ್ ಎಷ್ಟು ತಿಳಿಸ್ಕೊಡ್ಬೇಕು ನಾನು ನಿಮಗೆ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಉಳಿದಂತ ಮಾಹಿತಿ ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ಇಲ್ಲಿದೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನೋಟಿಸ್ ಇರತ್ತೆ, ಆರ್ಟಿಕಲ್ ಇರತ್ತೆ, ಎಲ್ಲ ಮಾಹಿತಿ ಕೂಡ ಇರತ್ತೆ, ಲಿಂಕ್ ಕೂಡ ಇರತ್ತೆ. ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕಬಹುದು. ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲೇ ನೇಮಕಾತಿ. ಮತ್ತೆ ನಿಮ್ಮೊಂದು ಫೋಟೋ ಇರತ್ತಲ್ಲ, ಆ ಒಂದು ಫೋಟೋ ಯಾವ ರೀತಿಯಾಗಿ ಅಪ್ಲೋಡ್ ಮಾಡ್ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಸಿಗ್ನೇಚರ್ ತೆಳಗಡೆ ಇರಬೇಕಾಗತ್ತೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ಏನ್ ಬಿಟ್ಟಿದ್ದೀನಲ್ಲ ಅದನ್ನ ತಿಳಿಸ್ಕೊಡ್ತೇನೆ. ಇಲ್ಲಿ ಆಯ್ಕೆ ಪ್ರಕಾರದಲ್ಲಿ ಲಿಖಿತ, ಸಂದರ್ಶನ 2 ಇರತ್ತೆ. ಶುಲ್ಕ ಅಂತ ತಿಳಿಸ್ಕೊಟ್ಟಿದೆ. ವಯೋಮಿತಿ ಎಲ್ಲ ಮಾಹಿತಿ ಆಗಿದೆ, ಯಾವೊಂದು ಇದಕ್ಕೆ ಎಲ್ಲ ಆಗಿದೆ. ಸಂಬಳ ವಿಷಯ ಆಯ್ಕೆ ಆದ್ರೆ ನಮ್ಮೊಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ, ಅಲ್ಲೇ ಕೆಲಸ ಮಾಡಬೇಕು. ಟೋಟಲ್ ಆಗಿ 34 ಪೋಸ್ಟ್. ಇದು ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕ ಒಕ್ಕೂಟ ನೇಮಿತದಲ್ಲಿ ನೇಮಕಾತಿ ಆಗಿದೆ. ತುಂಬಾ ಜನ ಅನ್ಬೋದು ಇದು ಹಿಂದ್ಗಡೆ ನೇಮಕಾತಿ ಆಗಿತ್ತು ಅಂತ ಹೇಳಿ.
ಈ ಒಂದು ಮೀಸಲಾತಿ ಕಾರಣದಿಂದ ರದ್ದು ಮಾಡಿದ್ರು ಮತ್ತೆ ಈಗ ಹೊಸದಾಗಿ ನೇಮಕಾತಿ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 9/8/2026 ಅಪ್ಲಿಕೇಶನ್ ಕೊನೆಯ ದಿನಾಂಕ 7 ಫೆಬ್ರವರಿ 2026 ತನಕ ಅವಕಾಶ. ಇದರ ಬಗ್ಗೆ ಏನಾದರೂ ಡೌಟ್ ಇದ್ರು ಕಮೆಂಟ್ ಮಾಡಿ.